ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಪರ್ಸನಲ್ ಲೋನ್ಗಳ ಮುಂಗಡ ಪಾವತಿಗಳಿಗೆ ವಿಧಿಸುವ ವಿವಿಧ ರೀತಿಯ ಚಾರ್ಜಸ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡೋಣ. ಜನರಿಗೆ ತುರ್ತಾಗಿ ಹಣದ ಅಗತ್ಯವಿದ್ದಾಗ ಅವರು ಸಾಮಾನ್ಯವಾಗಿ ವೈಯಕ್ತಿಕ ಸಾಲಗಳಿಗೆ ಅರ್ಜಿ ಸಲ್ಲಿಸುತ್ತಾರೆ. ಅಂತಹ ಸಾಲಗಳು ಅಸುರಕ್ಷಿತ ಸಾಲಗಳಾಗಿವೆ. ಯಾವುದೇ ಆಸ್ತಿಯನ್ನ ಮೇಲಾಧಾರವಾಗಿ ಇಟ್ಟುಕೊಳ್ಳುವ ಅಗತ್ಯವಿಲ್ಲ. ಅಂತಹ ಸಾಲಗಳು ಸುಲಭವಾಗಿ ಲಭ್ಯವಿರುತ್ತವೆ ಮತ್ತು ಪೇಪರ್ ವರ್ಕ್ ಕಡಿಮೆ ಇರುತ್ತೆ. ಆದರೆ ವೈಯಕ್ತಿಕ ಸಾಲಗಳು ದುಬಾರಿ, ಆದ್ದರಿಂದ ಸಾಲದ ಪೂರ್ವ ಪಾವತಿಯು ಕಷ್ಟವಾಗಬಹುದು. ವೈಯಕ್ತಿಕ ಸಾಲಗಳ ಪೂರ್ವ ಪಾವತಿಗಾಗಿ ಬ್ಯಾಂಕುಗಳು ವಿವಿಧ ಶುಲ್ಕಗಳನ್ನು ವಿಧಿಸುತ್ತವೆ. ಆದರೆ ಪೂರ್ವ ಪಾವತಿಯು ಹಲವಾರು ಪ್ರಯೋಜನಗಳನ್ನು ಕೂಡ ಹೊಂದಿವೆ. ವೈಯಕ್ತಿಕ ಸಾಲದ ಮುಂಗಡ ಪಾವತಿ ಅಂದ್ರೆ ನೀವು ಸಂಪೂರ್ಣ ಬಾಕಿ ಉಳಿದಿರುವ ಮೊತ್ತವನ್ನ ಪಾವತಿಸುತ್ತೀರಿ ಅಥವಾ ಅವಧಿ ಮುಗಿಯುವ ಮೊದಲು ನೀವು ಅದರ ಒಂದು ಭಾಗವನ್ನ ಪಾವತಿಸುತ್ತೀರಿ. ನಿಗದಿತ ದಿನಾಂಕದ ಮೊದಲು ನೀವು ಸಾಲವನ್ನ ಮರುಪಾವತಿಸಿದಾಗ ಬ್ಯಾಂಕ್ ಬಾಕಿ ಇರುವ ಮೊತ್ತದ ಮೇಲೆ ದಂಡ ಅಥವಾ ಪ್ರೀ ಕ್ಲೋಸರ್ ಶುಲ್ಕವನ್ನ ವಿಧಿಸುತ್ತೆ. ಲೋನ್ಗಳ ಸಂದರ್ಭದಲ್ಲಿ ನೀವು ಪ್ರೊಸೆಸಿಂಗ್ ಫೀಸ್ ಪಾವತಿ ಮಾಡುವಂತೆ ಕ್ಲೋಸ್ ಮಾಡುವಾಗ ಪ್ರೀ ಕ್ಲೋಸರ್ ಶುಲ್ಕವನ್ನ ಕೂಡ ಪಾವತಿಸಬೇಕಾಗುತ್ತೆ. ಪೂರ್ವ ಪಾವತಿಯ ಮೇಲಿನ ಶುಲ್ಕಗಳು ಸಾಲದ ನಿಯಮಗಳು ಮತ್ತು ಸಾಲದಾತರನ್ನ ಅವಲಂಬಿಸಿರುತ್ತದೆ. ಅಂದರೆ ಹೆಚ್ಚಿನ ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳು ಸಾಲದ ಪೂರ್ವ ಪಾವತಿಗಾಗಿ ಲಾಕ್-ಇನ್ ಅವಧಿಯನ್ನ ಹೊಂದಿವೆ. ಈ ಅವಧಿಯ ನಂತರ ಬಾಕಿ ಮೊತ್ತದ ಮೇಲೆ 2% 5% ದಂಡ ಅಥವಾ ಪ್ರೀ ಕ್ಲೋಸರ್ ಶುಲ್ಕವನ್ನ ವಿಧಿಸಲಾಗುತ್ತೆ. ಐಸಿಐಸಿಐ ಬ್ಯಾಂಕ್ನ ವೆಬ್ಸೈಟ್ ಪ್ರಕಾರ 12 ಅಥವಾ ಅದಕ್ಕಿಂತ ಹೆಚ್ಚಿನ ಇಎಂಐಗಳನ್ನು ಪಾವತಿಸಿದ ಗ್ರಾಹಕರು ಯಾವುದೇ ಪ್ರೀ ಕ್ಲೋಸರ್ ಶುಲ್ಕವನ್ನ ಹೊಂದಿರುವುದಿಲ್ಲ. ಆದಾಗ್ಯೂ 12 ಇಎಂಐಗಳಿಗಿಂತ ಕಡಿಮೆ ಪಾವತಿಸುವ ಗ್ರಾಹಕರಿಗೆ 3% ಶುಲ್ಕ ಹಾಕಲಾಗುತ್ತೆ. ಮತ್ತೊಂದು ಕಡೆ ನೀವು 24 ಇಎಂಐಗಳಿಗಿಂತ ಕಡಿಮೆ ಪಾವತಿಸಿದ್ರೆ ಎಚ್ಡಿಎಫ್ಸಿ ಬ್ಯಾಂಕ್ ಲೋನ್ ಮರುಪಾವತಿಗೆ 4% ಶುಲ್ಕ ವಿಧಿಸುತ್ತೆ. 24 ರಿಂದ 36 ಇಎಂಐಗಳ ನಂತರ ಮರುಪಾವತಿಗಾಗಿ 3% ಶುಲ್ಕ ವಿಧಿಸಲಾಗುತ್ತೆ ಮತ್ತು ನೀವು 36 ಇಎಂಐಗಳಿಗಿಂತ ಹೆಚ್ಚು ಪಾವತಿಸಿದ ನಂತರ ಮರುಪಾವತಿಗೆ 2% ಪ್ರೀ ಕ್ಲೋಸರ್ ಶುಲ್ಕ ಅನ್ವಯಿಸುತ್ತೆ. ಎರಡು ಬ್ಯಾಂಕ್ಗಳಲ್ಲಿ ನೀವು ಮೊದಲ ಇಎಂಐ ಅನ್ನ ಪಾವತಿಸಿದ ನಂತರ ನೀವು ಸಾಲವನ್ನ ಪೂರ್ವ ಪಾವತಿ ಮಾಡಬಹುದು. ಹೆಚ್ಚುವರಿಯಾಗಿ ನೀವು ಪ್ರೀ ಕ್ಲೋಸರ್ ಶುಲ್ಕದ ಮೇಲೆ 18% ಜಿಎಸ್ಟಿಯನ್ನ ಪಾವತಿಸಬೇಕಾಗುತ್ತೆ. ವೈಯಕ್ತಿಕ ಸಾಲವನ್ನ ಪಾವತಿಸುವುದರಿಂದ ಬಡ್ಡಿಗೆ ಖರ್ಚು ಮಾಡುವ ಮೊತ್ತವನ್ನ ತ್ವರಿತವಾಗಿ ಕಡಿಮೆ ಮಾಡುತ್ತದೆ. ನೀವು ಎಷ್ಟು ಬೇಗ ಸಾಲವನ್ನ ಮರುಪಾವತಿಸ್ತೀರಿ, ನೀವು ಕಡಿಮೆ ಬಡ್ಡಿಯನ್ನ ಪಾವತಿಸಬೇಕಾಗುತ್ತೆ. bankbazaar.com ಪ್ರಕಾರ ವೈಯಕ್ತಿಕ ಸಾಲಗಳ ಮೇಲಿನ ಬಡ್ಡಿ ದರಗಳು ವಿವಿಧ ಬ್ಯಾಂಕ್ಗಳಲ್ಲಿ 9.99 ರಿಂದ 44% ಬದಲಾಗುತ್ತವೆ. ಅಂತಹ ಸಾಲಗಳನ್ನು ತ್ವರಿತವಾಗಿ ಮರುಪಾವತಿ ಮಾಡುವುದು ಪ್ರಯೋಜನಕಾರಿಯಾಗಿದೆ. ವೈಯಕ್ತಿಕ ಸಾಲವನ್ನ ಪೂರ್ವ ಪಾವತಿ ಮಾಡುವ ಮೂಲಕ ನೀವು ಎಷ್ಟು ಬಡ್ಡಿಯನ್ನ ಉಳಿಸಬಹುದು ಅನ್ನೋದನ್ನ ಉದಾಹರಣೆ ಮೂಲಕ ಅರ್ಥ ಮಾಡಿಕೊಳ್ಳೋಣ. ನೀವು 2 ಲಕ್ಷ ರೂಪಾಯಿಗಳ ವೈಯಕ್ತಿಕ ಸಾಲವನ್ನ 5 ವರ್ಷಗಳವರೆಗೆ 15% ವಾರ್ಷಿಕ ಬಡ್ಡಿಗೆ ತೆಗೆದುಕೊಂಡಿದ್ದೀರಿ ಅಂತ ಭಾವಿಸೋಣ. ಆಗ ನಿಮ್ಮ ಇಎಂಐ 4,758 ರೂಪಾಯಿ ಆಗಿರುತ್ತೆ. ನೀವು 5 ವರ್ಷಗಳಲ್ಲಿ ಒಟ್ಟು 2.85 ಲಕ್ಷ ರೂಪಾಯಿ ಪಾವತಿಸಬೇಕಾಗುತ್ತೆ. ಇದು 85,479 ರೂಪಾಯಿಗಳ ಬಡ್ಡಿ ಮೊತ್ತವನ್ನ ಒಳಗೊಂಡಿರುತ್ತೆ. ಈಗ ನೀವು ಸಾಲವನ್ನ 1 ವರ್ಷದಲ್ಲಿ ಮರುಪಾವತಿ ಮಾಡ್ತೀರಿ ಅಂತ ಅನ್ಕೊಳ್ಳೋಣ. ಪರ್ಸನಲ್ ಲೋನ್ ಇಎಂಐ ಕ್ಯಾಲ್ಕುಲೇಟರ್ ಪ್ರಕಾರ ನೀವು ಮೊದಲ ವರ್ಷದ ಅಂತ್ಯದವರೆಗೆ ಸಾಲವನ್ನ ಮರುಪಾವತಿ ಮಾಡಿದ ನಂತರ ಬಾಕಿ ಮೊತ್ತವು 1,70,961 ರೂಪಾಯಿಗಳಾಗಿರುತ್ತದೆ. ಈಗ ಈ ಸಾಲವನ್ನ ಸಂಪೂರ್ಣವಾಗಿ ಮರುಪಾವತಿ ಮಾಡಿದ್ರೆ ಸುಮಾರು 57,000 ರೂಪಾಯಿ ಬಡ್ಡಿ ಉಳಿತಾಯವಾಗುತ್ತೆ. ಉದಾಹರಣೆಗೆ ನಿಮ್ಮ ಲೋನ್ ಐಸಿಐಸಿಐ ಬ್ಯಾಂಕ್ನಿಂದ ಆಗಿದ್ರೆ ನೀವು 12 ಇಎಂಐಗಳನ್ನು ಪೂರ್ಣಗೊಳಿಸಿರುವ ಕಾರಣ ನೀವು ಯಾವುದೇ ಪ್ರೀ ಕ್ಲೋಸರ್ ಶುಲ್ಕವನ್ನ ಪಾವತಿಸಬೇಕಾಗಿಲ್ಲ.
ಸಮಯಕ್ಕೆ ಮುಂಚಿತವಾಗಿ ಸಾಲವನ್ನ ಮರುಪಾವತಿ ಮಾಡುವುದು ನಿಮ್ಮ ಮಾಸಿಕ ಬಜೆಟ್ ಅನ್ನ ಸುಧಾರಿಸುತ್ತದೆ. ಯಾಕೆಂದ್ರೆ ಮರುಪಾವತಿಗೆ ಹೋಗುವ ಹಣವನ್ನ ಅಂದ್ರೆ ಇಎಂಐ ಅನ್ನ ಉಳಿಸಲಾಗುತ್ತೆ. ಉಳಿತಾಯ, ಸಂಪತ್ತು ಸೃಷ್ಟಿ ಅಥವಾ ನಿವೃತ್ತಿ ಯೋಜನೆಗಳಂತಹ ನಿಮ್ಮ ಇತರ ಹಣಕಾಸಿನ ಗುರಿಗಳಾಗಿ ನೀವು ಈ ಹಣವನ್ನ ಬಳಸಬಹುದು. ವೈಯಕ್ತಿಕ ಸಾಲದ ಪೂರ್ವ ಪಾವತಿಯು ತಕ್ಷಣವೇ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ ಪರಿಣಾಮ ಬೀರುವುದಿಲ್ಲ, ಆದರೆ ದೀರ್ಘಾವಧಿಯಲ್ಲಿ ಇದು ಧನಾತ್ಮಕ ಪರಿಣಾಮವನ್ನ ಬೀರಬಹುದು. ನೀವು ಸಾಲವನ್ನ ಸಮಯಕ್ಕೆ ಮುಂಚಿತವಾಗಿ ಮರುಪಾವತಿ ಮಾಡಿರೋದ್ರಿಂದ ಭವಿಷ್ಯದಲ್ಲಿ ನೀವು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಪಡೆಯಬಹುದು. ಪೂರ್ವ ಪಾವತಿಗಾಗಿ ನೀವು ಒಂದೇ ಬಾರಿಗೆ ದೊಡ್ಡ ಮೊತ್ತ ಪಾವತಿ ಮಾಡಬೇಕಾಗಿರೋದ್ರಿಂದ ನಿಮಗೆ ಹಣಕಾಸಿನ ತೊಂದರೆ ಎದುರಾಗಬಹುದು. ಹೀಗಾಗಿ ನೀವು ಪಾರ್ಟ್ ಪೇಮೆಂಟ್ ಆರಿಸಿಕೊಳ್ಳಬಹುದು. ಅಂದ್ರೆ ನೀವು ಸಾಲದ ಒಂದು ಭಾಗವನ್ನ ಪಾವತಿಸುತ್ತೀರಿ, ಬಾಕಿ ಮೊತ್ತ ಕಡಿಮೆಯಾದಂತೆ ಇಎಂಐ ಅಥವಾ ಅವಧಿಯು ಕೂಡ ಕಡಿಮೆಯಾಗುತ್ತೆ. ಇದು ಬಡ್ಡಿಯ ಹೊರೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇನ್ನು ನೆನಪಿಡಬೇಕಾದ ಒಂದು ವಿಷಯವೇನೆಂದ್ರೆ, ನೀವು ವೈಯಕ್ತಿಕ ಸಾಲವನ್ನ ತೆಗೆದುಕೊಳ್ಳುವ ಮೊದಲು ಅದರ ನಿಯಮಗಳನ್ನ ಓದಬೇಕು. ಇದರಿಂದ ನೀವು ಮುಂದಾಗುವ ಸಮಸ್ಯೆಗಳನ್ನ ತಪ್ಪಿಸಿಕೊಳ್ಳಬಹುದು. ಓಕೆ, ಈ ರೀತಿಯ ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆಯನ್ನ ಪಡೆದುಕೊಳ್ಳಲು ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. ಥ್ಯಾಂಕ್ ಯು.